ಟಾಪಿಕ್ ಬಗ್ಗೆ ವಿಡಿಯೋ ಮಾಡ್ತಿದ್ದೀನಪ್ಪ ಅಂದರೆ ಬೆತ್ತಲೆ ವಿಡಿಯೋ ಕಾಲ್ಗಳನ್ನ ಮಾಡೋವಂಥದ್ದು. ಇತ್ತೀಚೆಗೆ ಅದೊಂಥರ ಟ್ರೆಂಡ್ಸ್ ಆಗಿಬಿಟ್ಟಿದೆ. ಸೊ ಅದರಿಂದ ಏನಾಗುತ್ತೆ, ಯಾವುದು ಭಯ ಭಕ್ತಿ ಇರೋದಿಲ್ಲ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಸಹ ಮರಿಬೇಡಿ. ಓಕೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಕಾಲ್ ಮಾಡೋವಂಥದ್ದು ಆಕ್ಚುಲಿ ಫೋನಲ್ಲಿ ವಿಡಿಯೋ ಕಾಲ್ ಬಂದಿದ್ದೇನಕ್ಕಪ್ಪ ಅಂದರೆ ತುಂಬ ದೂರದಲ್ಲಿರೋರ್ನ ಅಥವಾ ನಾವು ಪ್ರೀತಿ ಮಾಡೋರ್ನ ಮಿಸ್ ಮಾಡ್ಕೊಂಡಾಗ ಸೊ ಅವ್ರನ್ನ ಹೋಗಿ ನೋಡೋದಕ್ಕಾಗೋದಿಲ್ಲ ಅಲ್ವಾ. ಆಕ್ಚುಲಿ ವಿಡಿಯೋ ಕಾಲ್ ತುಂಬ ಜನಕ್ಕೆ ಹೆಲ್ಪ್ ಆಗಿದೆ. ಬಟ್ ಇವಾಗ ವಿಡಿಯೋ ಕಾಲ್ ಹೇಗಾಗ್ಬಿಟ್ಟಿದೆ ಅಂದರೆ ಬಾಯ್ ಫ್ರೆಂಡ್ಸ್, ಗರ್ಲ್ ಫ್ರೆಂಡ್ಸ್ ಅಥವಾ ಯಾರೋ ಗೊತ್ತಿಲ್ಲದೇ ಇರೋರ ಜೊತೆ ಎಲ್ಲ ವಿಡಿಯೋ ಕಾಲ್ ಮಾಡೋದು, ಬೆತ್ತಲೆ ವಿಡಿಯೋ ಕಾಲ್, ನ್ಯೂಡ್ ಆಗಿ ವಿಡಿಯೋ ಕಾಲ್ ಮಾಡೋದು. ಸೊ ಅವರು ಅದನ್ನ ಎಂಜಾಯ್ ಮಾಡೋದು. ಅದರಿಂದ ಏನಾಗುತ್ತೆ ಅನ್ನೋ ಸಣ್ಣ ಪರಿಜ್ಞಾನ ಕೂಡ ಇರೋದಿಲ್ಲ. ಬೆಸ್ಟ್ ಎಕ್ಸಾಂಪಲ್, ಇತ್ತೀಚೆಗೆ ನನ್ನ ಫ್ರೆಂಡ್ ಒಬ್ರಿಗೆ, ಫ್ರೆಂಡ್ ಅಂತ ಅಲ್ಲ, ಯಾರೋ ಒಬ್ರು, ಸೊ ಅವ್ರಿಗೂ ಇದೇ ತರ ಆಗಿ ಅಂದ್ರೆ ಫೇಸ್ಬುಕ್ ಇಂದ ಪರಿಚಯ ಆಗಿ ಅವ್ರು ಯಾರು ಅಂತಾನೆ ಗೊತ್ತಿಲ್ಲ, ಅವರಿಗೆ ವಿಡಿಯೋ ಕಾಲ್ ಮಾಡಿದ್ದಾರೆ. ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಇವ್ರದ್ದು ಎಲ್ಲ ರೆಕಾರ್ಡ್ ಮಾಡಿಕೊಂಡು ಎದುರಿಸಿದ್ದಾರೆ. ಅಮೌಂಟ್ ಕೊಡ್ಲಿಲ್ಲ ಅಂದ್ರೆ 1 ಲಕ್ಷ ಅಮೌಂಟ್ ಕೊಡ್ಬೇಕು, ಅವಾಗ ಅಷ್ಟೇ ನಾವು ಅದನ್ನ ಡಿಲೀಟ್ ಮಾಡ್ತೀವಿ, ಇಲ್ಲ ಅಂದ್ರೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೀವಿ, ಅವಾಗ ನೀನ್ ಮರ್ಯಾದೆ ಏನಾಗುತ್ತೆ ನೋಡು ಅಂತ. ಬರೀ ಅದೊಂದೇ ಅಂತ ನಾನು ಹೇಳ್ತಾ ಇಲ್ಲ. ಈ ಫೇಸ್ಬುಕ್ ಅಲ್ಲಿ ಇತ್ತೀಚೆಗೆ ಇದೊಂಥರ ದಂಧೆ ತರ ಆಗ್ಬಿಟ್ಟಿದೆ. ಗೊತ್ತೇ ಇರಲ್ಲ, ಅವ್ರ ಪರಿಚಯ ಆಗ್ತಿದ್ದಂಗೆ ನಂಬರ್ಗಳು ಎಕ್ಸ್ಚೇಂಜ್ ಮಾಡ್ಕೊಳ್ಳೋಂಥದ್ದು, ಅವ್ರನ್ನ 1-2 ದಿನ ಮಾತಾಡ್ತಿದ್ದಂಗೆನೆ ಅಲ್ಲೇ ಜಸ್ಟ್ ಅಟ್ರಾಕ್ಷನ್ಗೆ ಅಲ್ಲಿಲ್ಲ ಊಟವಂಥದ್ದು, ಆಮೇಲೆ ವಿಡಿಯೋ ಕಾಲ್ ಮಾಡಿ ಅಂತ ಹೇಳೋದು, ಫೇಸ್ ಟು ಫೇಸ್ ವಿಡಿಯೋ ಕಾಲ್ ಮಾತಾಡೋದು, ಅದಾದ್ಮೇಲೆ ಲವ್ ಹಾಗೆ ಹೀಗೆ ಅಂತ, ಇಲ್ಲ ನೀನು ನೋಡ್ಬೇಕು ಅಂತ ಬಟ್ಟೆ ಬಿಚ್ಚಿ ವಿಡಿಯೋ ಮಾಡಿ ಅಂತ ಹೇಳೋದು. ಸೊ ನಾನಿಲ್ಲಿ ಡೈರೆಕ್ಟ್ ಆಗಿ ಹೇಳ್ತೀನಿ, ನಾನು ಯಾವ್ದು ವರ್ಡ್ ಮುಚ್ಚಿಡಕ್ಕೆ ಇಷ್ಟಪಡಲ್ಲ. ಯಾಕೆಂದ್ರೆ ಇದರಿಂದ ತುಂಬಾ ಜನ ಸಫರ್ ಆಗ್ತಾ ಇದ್ದಾರೆ. ಸೊ ಅವ್ರೆಲ್ರಿಗೂ ಹೆಲ್ಪ್ ಆಗ್ಲಿ ಅನ್ನೋ ರೀಸನ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಾನು ಕಾಮನ್ ಲ್ಯಾಂಗ್ವೇಜ್ ಅಲ್ಲೇ ಮಾತಾಡ್ಬೇಕಾಗುತ್ತೆ. ಬಟ್ಟೆ ಬಿಚ್ಚಿ ವಿಡಿಯೋ ಕಾಲ್ ಮಾಡು, ನಾನು ನೋಡ್ಬೇಕು ಅನ್ನೋದು. ಸೊ ಇವ್ರೇನಾಗ್ತಾರೆ ಅಂದ್ರೆ ಅವ್ರನ್ನ ಟೆಂಪ್ರರಿ ಲವ್ ಮಾಡಿರ್ತಾರೆ ಜಸ್ಟ್ ಫಾರ್ ಅಟ್ರಾಕ್ಷನ್. ಅಯ್ಯೋ ಅವ್ನು ನನ್ನ ಎಲ್ಲಿ ಬಿಟ್ಟು ಹೋಗ್ಬಿಡ್ತಾನೋ ಅಥವಾ ಅವಳೆಲ್ಲಿ ನನ್ನ ಬಿಟ್ಟು ಹೋಗ್ಬಿಡ್ತಾಳೋ, ಅವ್ರ ಬಗ್ಗೆ ಹಿಂದೆ ಮುಂದೆ ಏನೂ ಗೊತ್ತಿರೋದಿಲ್ಲ. ಜಸ್ಟ್ ಒಂದು ಫೋಟೋ, ಇಲ್ಲ ಒಂದು ಕಾಲು, ಇಲ್ಲ ಒಂದು ಮೀಟಿಂಗ್, ಇಷ್ಟರಲ್ಲೇನೆ ಅವ್ರನ್ನ ಒಂಥರ ಲೈಫ್ ಪಾರ್ಟ್ನರ್ ಆಗಿ ಜೀವನ ಸಂಗಾತಿ ಆಗೇ ಬಿಟ್ರೇನೋ ಅನ್ನೋ ರೇಂಜ್ಗೆ ಫೀಲ್ ಆಗ್ತಿರ್ತಾರೆ. ಓಕೆ, ಅವನು ನಿಮಗೆ ಆತ ಅಥವಾ ಅವಳು, ಹುಡುಗ ಅಥವಾ ಹುಡುಗಿ ಆಗಿರ್ಬೋದು, ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ, ಇಲ್ಲ ಆಕ್ಚುಲಿ ಇವಾಗೆಲ್ಲ ನಿಮ್ಗೆ ಗೊತ್ತೇ ಅಲ್ವಾ, ಗೊತ್ತೇ ಇರುತ್ತೆ, ಎಂಗೇಜ್ಮೆಂಟ್ ಆಗಿ ಕ್ಯಾನ್ಸಲ್ ಆಗಿರೋ ಎಷ್ಟೋ ಮದುವೆಗಳು ಇರುತ್ತೆ. ಸೊ ನಾನು ಒಂದು ಹೇಳೋದಕ್ಕೆ ಏನ್ ಇಷ್ಟಪಡ್ತೀನಪ್ಪ ಅಂದ್ರೆ, ಅವರು ನಿಮ್ಮ ಲೈಫ್ ಅಲ್ಲಿ ಬರೋವರೆಗೂ, ಗಂಡ ಆಗಿ ಹೆಂಡತಿ ಆಗಿ ಬರೋವರೆಗೂ ದಯವಿಟ್ಟು ಅದರಲ್ಲೂ ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಆಸ್ ಎ ಸಿಸ್ಟರ್ ಇಲ್ಲ ಆಸ್ ಎ ಫ್ರೆಂಡ್ ಆಗಿ, ಯಾರಿಗೂ ಆ ತರ ವಿಡಿಯೋ ಕಾಲ್ಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅದು ಮೋಸ್ಟ್ ಡೇಂಜರ್. ಯಾವನೋ ಏನೋ ಹಿಂದೆ ಮುಂದೆ ಗೊತ್ತಿರೋದಿಲ್ಲ. ನಿಮ್ಮ ಅಪ್ಪ ಅಮ್ಮ ನಿಮಗೆ ನನ್ನ ಮಗಳು ಏನೋ ಸೇಫ್ಟಿಯಾಗಿ ಕಾಲೇಜ್ಗೆ ಹೋಗ್ಲಿ ಅಥವಾ ಬರ್ಲಿ ಅನ್ನೋ ರೀಸನ್ಗೆ ಫೋನ್ ಕೊಡ್ಸಿರ್ತಾರೆ, ಇಲ್ಲ 4 ಜನದಂತೆ ನನ್ನ ಮಕ್ಕಳು ಇರಬೇಕು ಅನ್ನೋ ರೀಸನ್ಗೆ ಫೋನ್ ಕೊಡ್ಸಿರ್ತಾರೆ. ಅದನ್ನ ಒಳ್ಳೇದಕ್ಕೆ ಬಳಸ್ಕೊಂಡೆ ನೀವು ಈ ತರ ಕೆಟ್ಟ ಕೆಲಸಗಳಿಗೆ ಬಳಸ್ಕೊಂಡು. ಬಟ್ ಏನಂದ್ರೆ, ನೀವು ಮಾಡೋ ತಪ್ಪುಗಳನ್ನ ನಿಮ್ಮ ಫ್ಯಾಮಿಲಿ, ಇಡೀ ಸಮಾಜದ ಮುಂದೆ, ಅಂದ್ರೆ ಸುಮಾರು ದಿನಗಳ ಅದೆಲ್ಲ ಮುಗಿಯೋವರೆಗೂ ಎಲ್ಲೂ ಅವರು ಕತ್ತೆತ್ತಿ ಓಡಾಡೋಂಗಿರಲ್ಲ. ಅವರು ನನ್ನ ಮಕ್ಕಳು 4 ಜನದಂತೆ ಚೆನ್ನಾಗಿರ್ಬೇಕು ಅಂತ ಮಾಡಿದ ಒಂದೇ ತಪ್ಪಿಗೆ ನೀವು ಅವ್ರನ್ನ ತಲೆ ತಗ್ಸೋ ತರ ಮಾಡಕ್ ಹೋಗ್ಬೇಡಿ. ನಾನು ಇದನ್ನ ಬರೀ ಹೆಣ್ಮಕ್ಳಿಗೆ ಮಾತ್ರ ಹೇಳ್ತಾ ಇಲ್ಲ, ಈವನ್ ಗಂಡ್ ಮಕ್ಳಿಗೂ ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಫೇಸ್ಬುಕ್ ಅಲ್ಲಿ ಯಾವಳೋ ಎಲ್ಲಿವಳೋ ಅನ್ನೋದೇ ಗೊತ್ತಿರೋದಿಲ್ಲ, ವಿಡಿಯೋ ಕಾಲ್ ಮಾಡ್ತೀರಾ. ಅಲ್ಲಿ ಆಕ್ಚುಲಿ ಏನ್ ಗೊತ್ತಾ, ಅಲ್ಲಿ ಯಾವ ಹುಡುಗಿನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಅದೊಂದು ಸ್ಕ್ಯಾಮ್ ನಡೀತಾ ಇದೆ. ಆ ಕಡೆ ಒಂದು ಹುಡುಗಿ ಇರೋ ತರ ಒಂದು ವಿಡಿಯೋ ಸೆಟ್ಟಿಂಗ್ ಮಾಡಿರ್ತಾರೆ. ನೀವೇನ್ ಅನ್ಕೋತೀರಾ ಅಂದ್ರೆ, ಹುಡುಗಿ ಇದ್ದಾಳೆ, ಅವಳೇ ಬಿಚ್ಚಿ ತೋರಿಸುವಾಗ ನಾವು ಬಿಚ್ಚಿ ತೋರಿಸಿದ್ರೆ ತಪ್ಪೇನು ಅನ್ನೋ ತರ ನೀವಾಗ್ಬಿಟ್ಟಿರ್ತೀರಾ. ಸೊ ನೀವು ಅಲ್ಲಿ ಬಿಚ್ಚಿ ತೋರ್ಸೋದಕ್ಕೆ ಟ್ರೈ ಮಾಡ್ತೀರಾ. ಬಟ್ ಎಲ್ಲ ನನ್ನ ಫ್ರೆಂಡ್ಸ್ಗೂ ನಾನು ಕೇಳೋದೇನು ಗೊತ್ತಾ, ನಿಮ್ಮ ಗಂಡ ಅಥವಾ ನಿಮ್ಮ ಹೆಂಡತಿ ನೋಡ್ಬೇಕಾಗಿರೋ ದೇಹನ ಯಾವ ನಾಯಿ ನರಿಗಳು ಜಸ್ಟ್ ಫಾರ್ ಅಟ್ರಾಕ್ಷನ್ಗೋಸ್ಕರ, ಇಲ್ಲ ನಿಮ್ಮ ಫೋನು, ಅಲ್ಲ ನಿಮ್ಮ ಆಟಿಟ್ಯೂಡ್ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಬಿದ್ದಿರೋರ್ಗೋಸ್ಕರ ಆ ಥರ ಎಲ್ಲ ಬಟ್ಟೆ ಬಿಚ್ಚಿ ತೋರಿಸುವಂತ ಧೈರ್ಯ ಮಾಡೋದಕ್ಕೆ ಹೋಗ್ಬೇಡಿ. ಸೊ ಇದು ಲೈಫ್ ಪ್ರಶ್ನೆ ಕೂಡ. ನಾನು ಹೇಳಿದ್ದು ನಿಮ್ಮೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಿಮ್ಮ ಅಪ್ಪ ಅಮ್ಮ ಕೊಡ್ಸಿರುವಂತ ಫೋನ್ನ ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಸೊ ಅವ್ರು ಯಾವುದಕ್ಕೋಸ್ಕರ ಕೊಡ್ಸಿದ್ದಾರೆ ಅದಕ್ಕಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.